ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ. ಇವತ್ತು ನೋಡಿ ಸ್ನೇಹಿತರೆ, ನಾಗರ ಪಂಚಮಿ ಹಬ್ಬಕ್ಕೆ ಸ್ಪೆಷಲಿ ನಾವು ಎಲ್ಲರೂ ಕೂಡ ಕರ್ದಂಟು ಮಾಡೇ ಮಾಡ್ತೀವಿ. ಯಾರಿಗಾದರೂ ಕೂಡ ಕರ್ದಂಟು ಬರದೇ ಇರೋರು ಖಂಡಿತವಾಗಿ ಪರ್ಫೆಕ್ಟಾಗಿ ಮಾಡುವಂಥ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿದ್ರೆ ನಿಮಗೆ ಕೂಡ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕರ್ದಂಟು ರೆಡಿಯಾಗಿರುವಂಥದ್ದು ನೋಡಿ. ಅದು ಕೂಡ ನೋಡಿ ಕಡಿಮೆ ಸಮಯದಲ್ಲಿ ಪರ್ಫೆಕ್ಟಾಗಿ ನಾವು ಕರ್ದಂಟು ಯಾವ ರೀತಿಯಾಗಿ ನಾಗರ ಪಂಚಮಿ ಹಬ್ಬಕ್ಕೆ ಮಾಡ್ಕೋಬೋದಂತ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ನೀವು ಕೂಡ ನಾಗರ ಪಂಚಮಿ ಹಬ್ಬಕ್ಕೆ ಈ ಥರವಾಗಿ ಕರ್ದಂಟು ಖಂಡಿತವಾಗಿ ಮಾಡಿ ನೋಡ್ಬೋದು. ಸೂಪರ್ ಆಗಿರುತ್ತೆ. ಒಂದು ಸೇಮ್ ಬರ್ಫಿ ಥರ ನೋಡಿ, ಬಾಯಲ್ಲಿ ಇಟ್ಟರೆ ಕರಗ ಹೋಗೋ ರೀತಿ ಮಾಡಿದ್ದೀನಿ. ಹಾಗಾದರೆ ನಮ್ಮ ಕಡೆ ಪದ್ಧತಿಯಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ಕರ್ದಂಟು ಮಾಡೇ ಮಾಡ್ತೀವಿ. ನೀವು ಕೂಡ ಮಾಡ್ತಿರಲ್ಲ ಅಂತ ನನಗೆ ಕಮೆಂಟ್ಸ್ ಮೂಲಕ ಹೇಳಿ. ಇವಾಗ ಸ್ನೇಹಿತರೆ, ಕರ್ದಂಟು ಮಾಡೋದಕ್ಕಾಗಿ 1 kg ಪುಟಾಣಿ ತಗೋಬೇಕು, 1 kg ಸಕ್ಕರೆ ಮತ್ತು ತುರಿದಿರುವಂಥ ಒಣ ಕೊಬ್ಬರಿ, ಸ್ವಲ್ಪ ಏಲಕ್ಕಿ, ಇವಿಷ್ಟಿದ್ರೆ ಸಾಕಾಗುತ್ತೆ ನೋಡಿ. ಪರ್ಫೆಕ್ಟಾಗಿ ಅಳತೆ ಪ್ರಕಾರವಾಗಿ ಮಾಡಿಕೊಂಡ್ರೆ ಕರ್ದಂಟು ತುಂಬಾ ಚೆನ್ನಾಗಿ ಬರುತ್ತೆ. ರುಚಿ ಮಾತ್ರ. ಇವಾಗ ಸ್ನೇಹಿತರೆ, ಒಂದು ಮಿಕ್ಸಿ ಜಾರ್ ತಗೊಂಡ್ಬಿಡಿ. ಅದರಲ್ಲಿ ನಾವು ಇವಾಗ ಪುಟಾಣಿ ಕಾಳು ಪೌಡರ್ ಮಾಡ್ಕೋಬೇಕು. ಪೂರ್ತಿ ಹಿಟ್ಟಿನ ಥರ ಪೌಡರ್ ಮಾಡ್ಕೊಂಡ್ಬಿಡಿ. ಇದೆಲ್ಲ ಕೂಡ ಪೌಡರ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದ್ಮೇಲೆ ಒಂದು ಹಿಟ್ಟು ನೋಡಿ ಚೆನ್ನಾಗಿ ರೆಡಿ ಆದಮೇಲೆ ಜಲಿಸ್ಕೋಬೇಕಾಗುತ್ತೆ. ನಾನೆಲ್ಲ ಕೂಡ ಫಸ್ಟಿಗೆ ಈ ರೀತಿ ಎಲ್ಲ ಕೂಡ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡು ನಾನು ಜರಡಿ ಮಾಡ್ಕೊಳ್ತೀನಿ. ಯಾಕಂದರೆ ಸ್ವಲ್ಪ ಸ್ವಲ್ಪ ಏನಾದರೂ ತರತರಿಯಾಗಿದ್ದರೆ ಅದು ಕೂಡ ಮಿಕ್ಸಿ ಮಾಡ್ಕೋಬೋದು. ಹಾಗಾಗಿ ಬರ್ಫಿ ರೀತಿ ಬೇಕಾದರೆ ಈ ರೀತಿ ಜರಡಿ ಹಿಡಲೇಬೇಕಾಗುತ್ತೆ ನೋಡಿ. ಈ ಥರ ತರತರಿಯಾಗಿ ಏನಾರ ಬಂದರೆ ಅದು ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಮತ್ತೆ ಪೌಡರ್ ಮಾಡ್ಕೋಬೇಕಾಗುತ್ತೆ. ಪರ್ಫೆಕ್ಟಾಗಿ ಸರಳ ವಿಧಾನವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ, ನೋಡಿ ನೀವು ಕೂಡ. ಇವಾಗ ನೋಡಿ ಎಲ್ಲ ಕೂಡ ಜಲಿಸ್ಕೊಂಡು ತೊಗೊಂಡಾಯಿತು. ಮತ್ತೆ ಏನು ಮಾಡಬೇಕಂದ್ರೆ ಒಂದು ಪರತ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಸವರಿ ಇಟ್ಕೋಬೇಕಾಗುತ್ತೆ. ಯಾಕಂದರೆ ನಾವು ದಿಢೀರವಾಗಿ ಫಾಸ್ಟಾಗಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇದು ಎಲ್ಲ ಕೂಡ ಪ್ರಿಪ್ರೇಷನ್ ಪೈಲನೆ ಮಾಡಿ ಇಟ್ಕೋಬೇಕು. ಆಮೇಲೆ ಈ ಕಡೆ ಒಂದು ದೊಡ್ಡ ಬಾಣಲಿ ನಾನು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದರಲ್ಲಿ 1 kg ಸಕ್ಕರೆ ಹಾಕ್ತಾಯಿದ್ದೀನಿ. 1 kg ಸಕ್ಕರೆಗೆ ಸ್ನೇಹಿತರೆ, ನಾವು ಟೀ ಕುಡಿತೀವಲ್ಲ, ಟೀ ಕುಡಿಯುವಂಥ ಲೋಟದಷ್ಟು ನೀರು ಹಾಕಬೇಕಾಗತ್ತೆ. ಅದು ಕೂಡ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಸಕ್ಕರೆ ನೋಡಿ, ಓನ್ಲಿ ಸಕ್ಕರೆ ಮುಣಗಬೇಕು, ಜಾಸ್ತಿ ಕೂಡ ಏನಿಲ್ಲ, ಸಕ್ಕರೆ ಮುಣಗುವಷ್ಟು ನೀರು ಹಾಕಿದ್ರೆ ಸಾಕು. ಆಮೇಲೆ ಅದಕ್ಕೆ ಏಲಕ್ಕಿ ಪೌಡ್ರ್ ಟೇಸ್ಟ್ ಚೆನ್ನಾಗಿ ಬರಬೇಕಲ್ವ, ಹಾಗಾಗಿ ಏಲಕ್ಕಿ ಪೌಡ್ರ್ ಕೂಡ ಹಾಕಿದ್ದೀನಿ. ಎಲ್ಲ ಕೂಡ ಹಾಕಿ ಚೆನ್ನಾಗಿ ಸಕ್ಕರೆ ಕರಗಿ ಪಾಕ ರೆಡಿ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಸಣ್ಣ ಫ್ಲೇಮಲ್ಲಿ ಕುದಿತಾ ಇರಬೇಕು. ಇವಾಗ ನೋಡಿ ಚೆನ್ನಾಗಿ ಕುದಿತಾ ಇರುವಂಥ ಪಾಕಕ್ಕೆ 1 ಚಮಚದಷ್ಟು ತುಪ್ಪ ಕೂಡ ಸೇರಿಸಿದ್ದೀನಿ. ಆಮೇಲೆ ಪಾಕ ರೆಡಿಯಾಗಿದೆ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡಬೇಕಂದ್ರೆ, ಒಂದು ಪ್ಲೇಟ್ನಲ್ಲಿ ನೀರು ತಗೊಂಡು ಮತ್ತೆ ನಾವು ಈ ರೀತಿ ಪಾಕ ಹಾಕಿದ್ರೆ ಅದು ನೀರಲ್ಲಿ ಮಿಕ್ಸ್ ಆಗಬಾರ್ದು, ಕೆಳಗಡೆ ಹೋಗಿ ಕೂತ್ಕೋಬೇಕು. ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಪಾಕ ರೆಡಿ ಮಾಡ್ಕೊಂಡ್ಬಿಡಿ. ಆಮೇಲೆ ಪಾಕ ರೆಡಿ ಆಗಿದ ತಕ್ಷಣ ಏನು ಮಾಡಬೇಕು, ಸ್ಟೌವಿಂದ ಕೆಳಗಡೆ ಇಳಿಸ್ಕೊಂಡು ಇವಾಗ ಪುಟಾಣಿ ಹಿಟ್ಟು ಹಾಕ್ತಾ ಇರಬೇಕು. ನಾವು ಕೈಯಿಂದ ಕಲಿಸ್ತಾ ಇರಬೇಕು. ಮತ್ತು ನೋಡಿ ಎಲ್ಲ ಕೂಡ ಪುಟಾಣಿ ಹಿಟ್ಟು ಒಮ್ಮೆಗೆ ಹಾಕೋದಕ್ಕೆ ಹೋಗಬೇಡಿ, ಮತ್ತು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಕಲಿಸ್ತಾ ಇರಬೇಕು. ಯಾಕಂದರೆ ಒಮ್ಮೆಗೆ ಹಾಕಿದ್ವಿ ಅಂದರೆ ಅದು ಗಟ್ಟಿ ಆಗಿಬಿಡುತ್ತೆ. ಹದವಾಗಿ ಕಲಿಸ್ಬೇಕಾಗತ್ತೆ. ಅದು ಕೂಡ ಸ್ವಲ್ಪ ಉಳಿದ್ರೆ ಏನು ಪರವಾಗಿಲ್ಲ, ಈ ರೀತಿಯಾಗಿ ಕಲಿಸ್ಕೊಳ್ಳೇಬೇಕು. ನೋಡಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ, ಹಾಗೆ ಕೈಯಿಂದ ಕಲಿಸ್ತಾ ಇರುವಂಥದ್ದು. ಇದು ಫಾಸ್ಟಾಗಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಯಾಕಂದರೆ 5 ನಿಮಿಷದಲ್ಲಿ ಇದು ಬರ್ಫಿ ರೆಡಿ ಆಗಿಬಿಡುತ್ತೆ. ಕರ್ದಂಟು ಅಂತೀವಲ್ವ, ತುಂಬಾ ಬೇಗ ರೆಡಿ ಆಗಿಬಿಡುತ್ತೆ. ಆಲ್ರೆಡಿ ಫಸ್ಟಿಗೆ ನಾನು ತುಪ್ಪ ಸವರಿ ಇಟ್ಕೊಂಡಿರೋಂಥ ತಟ್ಟೆಯಲ್ಲಿ ನೋಡಿ ಮಿಶ್ರಣ ಮಿಕ್ಸ್ ಮಾಡಿರೋಂಥದ್ದು ಚೆನ್ನಾಗಿ ಇದರಲ್ಲಿ ಹಾಕ್ತಾ ಇದ್ದೀನಿ. ನೋಡ್ತಾನೆ ಇರ್ಬೋದು, ಬೇಗ ಬೇಗ ಮಾಡಬೇಕು. ಯಾರಾದರೂ ಹೆಲ್ಪ್ ತೊಗೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಒಬ್ಬರೇ ಆದರೂ ಕೂಡ ನಡೆಯುತ್ತೆ. ಆಮೇಲೆ ಒಂದು ಗ್ಲಾಸಿಗೆ ಸ್ವಲ್ಪ ತುಪ್ಪ ಹಚ್ಚಿ ಈ ರೀತಿ ನಾನು ಎಲ್ಲ ಕಡೆ ಅಗಲವಾಗಿ ಮಾಡ್ತಾಯಿದ್ದೀನಿ. ಸೇಮ್ ಬರ್ಫಿ ನಿಮ್ಗೆ ಯಾವ ಸೈಜಷ್ಟು ಬೇಕಾಗುತ್ತೆ ಕರ್ದಂಟು, ಅದೇ ಸೈಜಲ್ಲಿ ನೀವು ಈ ರೀತಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕೈಗೆ ಬಿಸಿ ತಾಗ್ತಾ ಇರುತ್ತೆ, ಅದಕ್ಕೆ ಕೈಗೆ ಸ್ವಲ್ಪ ತುಪ್ಪ ಸವರಿ ಈ ರೀತಿ ಎಲ್ಲ ಮಾಡ್ಕೊಂಡ್ಬಿಡಿ. ಮೇಲಿಂದ ಇವಾಗ ಒಣ ಕೊಬ್ಬರಿ ಕೂಡ ಹಾಕಬೇಕು. ಒಣ ಕೊಬ್ಬರಿ ಹಾಕೋದ್ರಿಂದ ತುಂಬಾ ಸಖತ್ ರುಚಿ ಬರುತ್ತೆ. ಸ್ಪೆಷಲಿ ನಾಗರ ಪಂಚಮಿ ಕರ್ದಂಟು ನೋಡಿ ಇದೇ ರೀತಿಯಾಗಿ ಮಾಡುವಂಥದ್ದು. ಈ ರೀತಿ ಎಲ್ಲ ಕಡೆ ಚೆನ್ನಾಗಿ ಕೊಬ್ಬರಿ ಹಾಕಿ ಪ್ರೆಸ್ ಮಾಡಿದ್ವಿ ಅಂದರೆ ಅದು ಕೊಬ್ಬರಿ ಎಲ್ಲ ಕೂಡ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಯಾಕಂದರೆ ಬಿಸಿ ಇರುತ್ತಲ್ವ, ಹಾಗಾಗಿ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಚೆನ್ನಾಗಿ. ಒಂದು 5 ನಿಮಿಷ ಆದಮೇಲೆ ನಾವಿವಾಗ ಸ್ಲೈಸಾಗಿ ಕಟ್ ಮಾಡಬೇಕು. ತುಂಬಾ ತಣ್ಣಗಾದ್ಮೇಲೆ ಕಟ್ ಮಾಡೋದಕ್ಕೆ ಹೋದರೆ ಅದು ಪೀಸಸ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ದಪ್ಪ ದಪ್ಪ ಸೈಜ್ ಬೇಕಾ, ಸಣ್ಣ ಸೈಜ್ ಬೇಕಾ ಅಂತ ನೋಡಿಕೊಂಡು ನೀವು ಕೂಡ ಕಟ್ ಮಾಡಿ. ನಮ್ಮ ಕಡೆ ನಾಗರ ಪಂಚಮಿ ಹಬ್ಬಕ್ಕೆ ಸ್ಪೆಷಲಿ ಕರ್ದಂಟು ಮತ್ತು ಚುಡುವ ಖಂಡಿತವಾಗಿ ಮಾಡ್ತೀವಿ. ಹಾಗೆ ಉಂಡೆ ಕೂಡ ಮಾಡ್ತಾ ಇರ್ತೀವಿ. ಈ ಥರ ನಿಮ್ಮ ಕಡೆ ಹಬ್ಬಕ್ಕೂ ಕೂಡ ನೀವು ಮಾಡ್ತಿರಲ್ಲ ಅಂತ ನಮಗೆ ಕಮೆಂಟ್ಸ್ ಮೂಲಕ ಹೇಳಿ. ಇಲ್ಲ ಅಂದರೆ ನೀವು ಕೂಡ ಈ ರೀತಿ ಕರ್ದಂಟು ಮಾಡಿ ತಿನ್ಬೋದು ಸ್ನೇಹಿತರೆ. ಮಕ್ಕಳಿಗೂ ಕೂಡ ಕೊಡ್ಬೋದು. ಇವತ್ತಿನ ಈ ಹಬ್ಬದ ಸ್ಪೆಷಲಿ ನಾಗರ ಪಂಚಮಿ ಹಬ್ಬ ಸಮೀಪ ಬಂತು, ಅದಕ್ಕೋಸ್ಕರ ನಿಮಗೆ ಕರ್ದಂಟು ರೆಸಿಪಿ ತೋರಿಸಿದ್ದೀನಿ. ಖಂಡಿತವಾಗಿ ಮಿಸ್ ಮಾಡದೆ ನೋಡಿಕೊಂಡು ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಇವಾಗ ಎಲ್ಲ ಕೂಡ ಕರ್ದಂಟನ್ನು ಕಟ್ ಮಾಡಿ ಒಂದು 15ರಿಂದ 20 ನಿಮಿಷ ಬಿಟ್ಟರೆ ಸಾಕು ಸ್ನೇಹಿತರೆ. ಇದು ಪೂರ್ತಿ ಗಟ್ಟಿ ಆಗಿಬಿಡುತ್ತೆ. ನೀವು ಆವಾಗ ಬೇಕಾದರೆ ಪೀಸಸ್ ಆಗಿ ತೆಗಿಬೋದು. ನೋಡಿ ಈಗ ಸ್ವಲ್ಪ ತಣ್ಣಗೆ ಆಗ್ತಾ ಏನಾಗುತ್ತೆ ಅಂದರೆ ಅದು ಗಟ್ಟಿ ಆಗ್ತಾ ಬರುತ್ತೆ.
ತುಂಬಾ ದಿಢೀರವಾಗಿ ಮಾಡ್ಕೋಬೋದು. ಹಾಗಾದರೆ ವೀಕ್ಷಕರೇ, ಇವತ್ತಿನ ನಮ್ಮ ಹಬ್ಬದ ಸ್ಪೆಷಲಿ ಕರ್ದಂಟು ರೆಸಿಪಿ ರೆಡಿ ಆಯಿತು. ನೀವು ಕೂಡ ಇದೇ ರೀತಿಯಾಗಿ ಮಾಡ್ತಿರಲ್ವ ಅಂತ ನನಗೆ ಹೇಳ್ಬೋದು. ನಮ್ಮ ಕಡೆ ಮನೆಯಲ್ಲಿ ನಾವು ಮಾಡುವಂಥ ಕರ್ದಂಟು ರೆಡಿ ಆಯ್ತು ನೋಡಿ, ಎಷ್ಟು ಚೆನ್ನಾಗಿ ಬಂದಿರೋವಂಥದ್ದು. ಹಾಗಾದರೆ ತಡ ಮಾಡದೆ, ಮಿಸ್ ಆಗದೆ ಈ ವಿಡಿಯೋ ಖಂಡಿತವಾಗಿ ನೋಡಿಕೊಂಡು ಹೋಗಿ. ಹಾಗೆ ಯಾರಿಗೆಲ್ಲ ಬೇಕೋ ಅವರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ. ನಮ್ಮ ಇವತ್ತಿನ ಹಬ್ಬದ ವಿಶೇಷವಾಗಿರುವಂಥ ಕರ್ದಂಟು ರೆಸಿಪಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಇವಾಗ ಮುಂದೆ ಬರೋ ವಿಡಿಯೋ ಕೂಡ ನೋಡ್ತಾ ಹೋಗಿ. ಹಬ್ಬದ ಸ್ಪೆಷಲಿ ನಿಮಗಾಗಿ ಹಾಕ್ತಾ ಇರುವಂಥ ರೆಸಿಪಿಗಳು ಖಂಡಿತವಾಗಿ ನೋಡಿಕೊಂಡು ಮಾಡಿಕೊಂಡು ತಿನ್ಕೊಳ್ಳಿ ಹೋಗಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿರುವಂಥದ್ದು. ಈ ಥರ ಪರ್ಫೆಕ್ಟಾಗಿ ರೆಡಿ ಮಾಡ್ಕೋಬೋದು. ಹಾಗಾದರೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.